ಈ ಮಹಾಸಭೆಗೆ ಶಿರಸಂಗಿ ಲಿಂಗರಾಜರನ್ನು ಹಿಡಿದು ಶಾಮನೂರು ಶಿವಶಂಕರಪ್ಪನವರವರೆಗೆ ಸಮಾಜದ ಅನೇಕ ಗಣ್ಯರು ತಮ್ಮ ದಾನ, ತ್ಯಾಗ, ಶ್ರಮ, ಸಂಘಟನೆ ಇವೆಲ್ಲವುಗಳನ್ನು ಧಾರೆ ಎರೆಯೋದರ ಮೂಲಕ ಇಲ್ಲಿಯವರೆಗೆ ಈ ಮಹಾಸಭೆಯನ್ನು ಮುನ್ನಡೆಸಿಕೊಂಡು ಬಂದಿದ್ದಾರೆ. ಯಾವಾಗ ಸಮಾಜ ಹಾದಿ ತಪ್ಪುವಂತಹ ಸಂದರ್ಭ ಬಂತೋ, ಯಾವಾಗ ಸಮಾಜಕ್ಕೆ ಅನ್ಯಾಯ ಆಗುವಂಥ ಸಂದರ್ಭ ಬಂತೋ, ಯಾವಾಗ ಸಮಾಜಕ್ಕೆ ಮಹಾಸಭೆಯ ಬಲ ಬೇಕು ಅನ್ನುವಂಥ ಸಂದರ್ಭ ಬಂತೋ, ಆ ಎಲ್ಲ ಸಂದರ್ಭಗಳಲ್ಲಿ ಸಮಾಜದ ಜೊತೆಗೆ ಗಟ್ಟಿಯಾಗಿರುವಂಥ ನಿಂತ ಸಂಸ್ಥೆ ಅಂದ್ರೆ ಅದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಅನ್ನುವಂಥದ್ದನ್ನು ನಾವು ಬಹಳಷ್ಟು ಹೆಮ್ಮೆ ಮತ್ತು ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೀವಿ. ಸುತ್ತೂರಿನ ಜಗದ್ಗುರುಗಳವರು ನೆನಪು ಮಾಡಿಕೊಂಡ್ರು, ಯಾವಾಗ ಸಮಾಜಕ್ಕೆ ಅನ್ಯಾಯ ಆಗುವಂಥ ಒಂದು ವರದಿ ಬಂತೋ ಆವಾಗ ಭೀಮಣ್ಣ ಖಂಡ್ರೆ ಅವರು ಆ ವರದಿಯನ್ನು ಶಾಸಕರಾಗೇ ಇದ್ದುಕೊಂಡು ಹರಿದು ಹಾಕಿ ಸಮಾಜಕ್ಕೆ ನ್ಯಾಯ ಒದಗಿಸಿಕೊಡುವಂಥ ಒಂದು ಗಟ್ಟಿತನವನ್ನು ಪ್ರದರ್ಶನ ಮಾಡಿದರು. ಮುಂದುವರೆದು ಕಳೆದ ಕೆಲವು ವರ್ಷಗಳ ಹಿಂದೆ ಕೆಲವು ರಾಜಕೀಯ ಹಿತಾಸಕ್ತಿಯಿಂದ ವೀರಶೈವ ಲಿಂಗಾಯತ ಅನ್ನುವಂತಹ ಭೇದವನ್ನು ಸೃಷ್ಟಿ ಮಾಡಿ ಈ ಸಮುದಾಯವನ್ನು ಇಬ್ಬಾಗ ಮಾಡಿ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಬೇಕು ಅಂತ ಯಾವಾಗ ಪ್ರಯತ್ನವನ್ನು ಮಾಡಿದರೋ ಆ ಸಮಯದಲ್ಲಿ ಕಲ್ಲು ಬಂಡೆಯಂತೆ ಗಟ್ಟಿಯಾಗಿ ನಿಂತಿರುವಂಥ ಕೀರ್ತಿ ಅದು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರಿಗೆ ಸಲ್ಲಬೇಕಾಗಿರುವಂಥದ್ದು. ನಾವು ಬಹಳಷ್ಟು ಸಂದರ್ಭಗಳಲ್ಲಿ ಹೇಳಿರುವಂಥದ್ದು ಉಂಟು. ಆ ಸಮಯದಲ್ಲಿ ಶಾಮನೂರು ಶಿವಶಂಕರಪ್ಪನವರ ಬದಲಾಗಿ ಬೇರೆ ಯಾರಾದರೂ ಇದ್ದರು ಅಂದ್ರೆ ನಮ್ಮ ಸಮಾಜ ಇಷ್ಟೊತ್ತಿಗೆ ಇಬ್ಬಾಗಿ ಹೋಗೋ ಪರಿಸ್ಥಿತಿಗೆ ಬಂದ್ಬಿಡ್ತಿತ್ತು. ಶಾಮನೂರು ಶಿವಶಂಕರಪ್ಪನವರು ಇದ್ದರು ಅನ್ನೋ ಕಾರಣಕ್ಕೆ ಇವತ್ತಿಗೂ ಈ ಸಮಾಜ ಗಟ್ಟಿಯಾಗಿ ಉಳಿದುಕೊಂಡಿದೆ ಅನ್ನೋದನ್ನು ನಾವು ಬಹಳಷ್ಟು ಸಂದರ್ಭಗಳಲ್ಲಿ ಹೇಳಿರುವಂಥದ್ದು. ಈ ಮಹಾಸಭೆಗೆ ಶಿರಸಂಗಿ ಲಿಂಗರಾಜರನ್ನು ಹಿಡಿದು ಶಾಮನೂರು ಶಿವಶಂಕರಪ್ಪನವರವರೆಗೆ ಸಮಾಜದ ಅನೇಕ ಗಣ್ಯರು ತಮ್ಮ ದಾನ, ತ್ಯಾಗ, ಶ್ರಮ, ಸಂಘಟನೆ ಇವೆಲ್ಲವುಗಳನ್ನು ಧಾರೆ ಎರೆಯೋದರ ಮೂಲಕ ಇಲ್ಲಿಯವರೆಗೆ ಈ ಮಹಾಸಭೆಯನ್ನು ಮುನ್ನಡೆಸಿಕೊಂಡು ಬಂದಿದ್ದಾರೆ. ಯಾವಾಗ ಸಮಾಜ ಹಾದಿ ತಪ್ಪುವಂತಹ ಸಂದರ್ಭ ಬಂತೋ, ಯಾವಾಗ ಸಮಾಜಕ್ಕೆ ಅನ್ಯಾಯ ಆಗುವಂಥ ಸಂದರ್ಭ ಬಂತೋ, ಯಾವಾಗ ಸಮಾಜಕ್ಕೆ ಮಹಾಸಭೆಯ ಬಲ ಬೇಕು ಅನ್ನುವಂಥ ಸಂದರ್ಭ ಬಂತೋ ಆ ಎಲ್ಲ ಸಂದರ್ಭಗಳಲ್ಲಿ ಸಮಾಜದ ಜೊತೆಗೆ ಗಟ್ಟಿಯಾಗಿರುವಂಥ ನಿಂತ ಸಂಸ್ಥೆ ಅಂದ್ರೆ ಅದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಅನ್ನುವಂಥದ್ದನ್ನು ನಾವು ಬಹಳಷ್ಟು ಹೆಮ್ಮೆ ಮತ್ತು ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೀವಿ. ಸುತ್ತೂರಿನ ಜಗದ್ಗುರುಗಳವರು ನೆನಪು ಮಾಡಿಕೊಂಡ್ರು, ಯಾವಾಗ ಸಮಾಜಕ್ಕೆ ಅನ್ಯಾಯ ಆಗುವಂಥ ಒಂದು ವರದಿ ಬಂತೋ ಆವಾಗ ಭೀಮಣ್ಣ ಖಂಡ್ರೆ ಅವರು ಆ ವರದಿಯನ್ನು ಶಾಸಕರಾಗೇ ಇದ್ದುಕೊಂಡು ಹರಿದು ಹಾಕಿ ಸಮಾಜಕ್ಕೆ ನ್ಯಾಯ ಒದಗಿಸಿಕೊಡುವಂಥ ಒಂದು ಗಟ್ಟಿತನವನ್ನು ಪ್ರದರ್ಶನ ಮಾಡಿದರು. ಮುಂದುವರೆದು ಕಳೆದ ಕೆಲವು ವರ್ಷಗಳ ಹಿಂದೆ
ಕೆಲವು ರಾಜಕೀಯ ಹಿತಾಸಕ್ತಿಯಿಂದ ವೀರಶೈವ ಲಿಂಗಾಯತ ಅನ್ನುವಂತಹ ಭೇದವನ್ನು ಸೃಷ್ಟಿ ಮಾಡಿ ಈ ಸಮುದಾಯವನ್ನು ಇಬ್ಬಾಗ ಮಾಡಿ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಬೇಕು ಅಂತ ಯಾವಾಗ ಪ್ರಯತ್ನವನ್ನು ಮಾಡಿದರೋ ಆ ಸಮಯದಲ್ಲಿ ಕಲ್ಲು ಬಂಡೆಯಂತೆ ಗಟ್ಟಿಯಾಗಿ ನಿಂತಿರುವಂಥ ಕೀರ್ತಿ ಅದು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರಿಗೆ ಸಲ್ಲಬೇಕಾಗಿರುವಂಥದ್ದು. ನಾವು ಬಹಳಷ್ಟು ಸಂದರ್ಭಗಳಲ್ಲಿ ಹೇಳಿರುವಂಥದ್ದು ಉಂಟು. ಆ ಸಮಯದಲ್ಲಿ ಶಾಮನೂರು ಶಿವಶಂಕರಪ್ಪನವರ ಬದಲಾಗಿ ಬೇರೆ ಯಾರಾದರೂ ಇದ್ದರು ಅಂದ್ರೆ ನಮ್ಮ ಸಮಾಜ ಇಷ್ಟೊತ್ತಿಗೆ ಇಬ್ಬಾಗಿ ಹೋಗೋ ಪರಿಸ್ಥಿತಿಗೆ ಬಂದ್ಬಿಡ್ತಿತ್ತು. ಶಾಮನೂರು ಶಿವಶಂಕರಪ್ಪನವರು ಇದ್ದರು ಅನ್ನೋ ಕಾರಣಕ್ಕೆ ಇವತ್ತಿಗೂ ಈ ಸಮಾಜ ಗಟ್ಟಿಯಾಗಿ ಉಳಿದುಕೊಂಡಿದೆ ಅನ್ನೋದನ್ನು ನಾವು ಬಹಳಷ್ಟು ಸಂದರ್ಭಗಳಲ್ಲಿ ಹೇಳಿರುವಂತಹದ್ದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.